ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನನ್ನ ವಿಳಾಸ, ನನ್ನ ಒಂದು ಕಾಂಟ್ಯಾಕ್ಟ್ ಫೋನ್ ನಂಬರ್ 96 321 31 831 ಸ್ನೇಹಿತರೆ. ಸೊ ನಾನು ನಿಂತಿರುವ ಸ್ಥಳ ಈಗ ಸ್ನೇಹಿತರೆ ಒಂದು ಸಿಂಶಾ ನದಿ. ಈ ನಮ್ಮ ಮದ್ದೂರಿನ ಬಳಿಯಲ್ಲೇ ಶಿಕ್ಷರ ಬಡಾವಣೆಯ ಪಕ್ಕದಲ್ಲೇ ಹರಿದು ಹೋಗ್ತಕ್ಕಂಥ ಒಂದು ಸಿಂಶಾ ನದಿ, ಪ್ರಸಿದ್ಧವಾದ ಸಿಂಶಾ ನದಿ. ಈ ಸಿಂಶಾ ನದಿಯ ಏನು ಕುಂದುಕೊರತೆಗಳನ್ನು ನಿಮ್ಮಲ್ಲಿ ಹೇಳ್ಕೊಳ್ಳೋಣ ಅಂಥೇಳಿ ಇಂದಿಷ್ಟು ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಚೆನ್ನಪ್ಪ AC ಅಂತೇಳಿ, ಅಲ್ಲೂ ಕೂಡ ನಾನು ಇದನ್ನೆಲ್ಲ ಪ್ರಸ್ತುತಪಡಿಸ್ತಿದ್ದೀನಿ ಸ್ನೇಹಿತರೆ. ಹಾಗೆಯೇ ಚೆನ್ನಪ್ಪ ಹಾಲೂರು ಅಂತ ಫೇಸ್ಬುಕ್ಕಲ್ಲೂ ಕೂಡ ನಾನು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಏನು ಸತ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವುದು ಅಷ್ಟೇ. ನನ್ನ ಒಂದು ಏನು ಪ್ರಚಾರಕ್ಕೋಸ್ಕರ ಏನಲ್ಲ, ಇದು ಸತ್ಯ ವಿಚಾರಗಳನ್ನು ನೋಡಿ. ಇಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಇದೆ ಸ್ನೇಹಿತರೆ, ಕೋಡಹಳ್ಳಿ ಬರೀ ಲಿಫ್ಟ್ ಇರಿಗೇಷನ್ನು, ಒಂದು ಫ್ಲೈಓವರ್ ಪಕ್ಕದಲ್ಲೇ ಲಿಫ್ಟ್ ಇರಿಗೇಷನ್ನು ಸ್ನೇಹಿತರೆ. ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಲಿಫ್ಟ್ ಇರಿಗೇಷನ್, ಎಲ್ಲ ಚೆನ್ನಾಗಿದೆ. 8-9 ಕೋಟಿ ಖರ್ಚು ಮಾಡಿ ಇಲ್ಲಿ ನಿಲ್ಲಿಸ್ಕೊಂಡು ಕೆಲಸ ನಿರ್ವಹಿಸಿದ್ದಿದೆ. ಇದು 8-9 ತಿಂಗಳಾಯಿತು ಸ್ನೇಹಿತರೆ. DC ಸಾಹೇಬರಿಗೆ ಗಮನಕ್ಕೆ ತನ್ನಿ ಅಂತ ನಾನು ಒಂದಷ್ಟು ಪತ್ರಿಕಾ ಪ್ರತಿನಿಧಿಗಳು, ಒಂದು ಪತ್ರಕರ್ತರು, ಅವ್ರಿಗೂ ಕೂಡ ನಾನು ಗಮನಕ್ಕೆ ತಂದಿದ್ದೀನಿ ಸ್ನೇಹಿತರೆ. ಯಾರೂ ಕೂಡ ಇದನ್ನು ಗಮನಿಸ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿಗಳು, ನಮ್ಮ MLA ಸಾಹೇಬ್ರ ಗಮನಕ್ಕೂ ತಂದಿದ್ದೀನಿ ಸ್ನೇಹಿತರೆ. ಬಂದು ಇದು ಓಪನ್ ಮಾಡಿ, ಇದು ರುದ್ರಾಕ್ಷಿಪುರ ಕೆರೆಗೆ ನೀರು ಎತ್ತದೆ ಸ್ನೇಹಿತರೆ, ತೈಲೂರು ಕೆರೆಗೆ ನೀರು ಎತ್ತದೆ ಸ್ನೇಹಿತರೆ. ನಾನು ನಮ್ಮೂರು ಹಾಲೂರು ಬಳಿ ಒಂದು ನೆನ್ನೆ ತಾನೇ ಒಂದು ವಿಡಿಯೋ ಮಾಡಿದೆ, ಅದು ಕೆಟ್ಟಿ ಕೆರೆ ಹಿಡಿದು ನಿಂತದೆ ಸ್ನೇಹಿತರೆ. ಅದನ್ನು ಕೂಡ ಇದೇ ಥರ ಆಧುನೀಕರಿಸಿ ನಮ್ಮ ಹಾಲೂರು ಕೆರೆಗೆ ನೀರನ್ನು ಉಣಿಸಿದ್ರೆ ಕೆರೆಯ ತೂಬುಗಳೆಲ್ಲ ಹಾಳಾಗಿ ಹೋಗಿವೆ ಸ್ನೇಹಿತರೆ. ಯಾವುದೊಂದು ಕೆರೆಗಳು ನಿಜವಾಗ್ಲೂ ವ್ಯವಸ್ಥಿತವಾಗಿ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗುವಂತೆ ಇಲ್ಲ ಸ್ನೇಹಿತರೆ. ದಯಮಾಡಿ ಈ ಜನಪ್ರತಿನಿಧಿಗಳು, ಸರ್ಕಾರಗಳು ಇತ್ತ ಕಡೆ ಗಮನ ಹರಿಸ್ಬೇಕಲ್ವೇ. ಈ ಮೀಡಿಯಾ, ಎಂಥ ಕಚ್ಚಡ ಮೀಡಿಯಾ. ಸತ್ಯವನ್ನು ಹೇಳ್ರಪ್ಪ, ಸತ್ಯವನ್ನು ಜನರಿಗೆ ಸತ್ಯಗಳನ್ನು ಗೋಚರಿಸುವಂತೆ ಮಾಡಿ ನೋಡಿ. ಇದನ್ನು ಈ ಒಂದು ಇದನ್ನು ನಾನು ಎಷ್ಟೋ ಪತ್ರಕರ್ತರ ಬಳಿ ನಾನು ಹೇಳಿದ್ದೀನಿ, ಬರೀರಪ್ಪ ಇದ್ರ ಬಗ್ಗೆ, ಬನ್ನಿ. ರೈತರ ಸಂಘ ಇದೆ, ರೈತರ ಸಂಘಟನೆ ಇದೆ, ಹಾಗೆಯೇ ಪ್ರಗತಿಪರ ಸಂಘಟನೆಗಳು ಅಂತಿದ್ದಾವೆ ಮದ್ದೂರಿನಲ್ಲಿ ಸ್ನೇಹಿತರೆ. ಎಲ್ಲ PLD ಬ್ಯಾಂಕ್ ಎಕ್ಕುಡಿಸ್ಬಿಟ್ರು, ಸಿಂಸಾ ಬ್ಯಾಂಕೆಲ್ಲ ಎಕ್ಕುಟ್ಟೋಗದೆ, ಸಾಲ ತಗೊಂಡು ಸಾಲ ಕಟ್ತಾಯಿಲ್ಲ. ಇದೆಲ್ಲ ಪ್ರತಿಭಟನೆ ಮಾಡಿ ಈ ಏನು ಒಂದು ನ್ಯಾಯ ಒದಗಿಸ್ಕೊಡಿ. ರೈತರುಗಳು ಬದುಕಲಿ, ರೈತರುಗಳು ಈ ದೇಶದ ಬೆನ್ನೆಲುಬು. ಬಾಯಿಗೆ ಬಂದಂತೆ ರಾಜಕಾರಣಿಗಳು ಬೊಗಳ್ಬಿಟ್ರೆ ಆಗಲಿಲ್ಲ ಸ್ನೇಹಿತರೆ. ಕೃಷಿ ಸಚಿವರು ಈ ಕೃಷಿ ಏನು ಇಲಾಖೆಯಲ್ಲಿ ಇರ್ತಕ್ಕಂತಹ ಖಾಲಿ ಹುದ್ದೆಗಳನ್ನು ತುಂಬಲಿಲ್ಲ. ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕರನ್ನು ಕಾಯಂ ಮಾಡಿಕೊಡಿಸ್ತಿಲ್ಲ. 52,000 ಶಿಕ್ಷಕರು ನಿಜವಾಗ್ಲೂ ಸ್ನೇಹಿತರೆ ಹೊಟ್ಟೆ ಉರಿತದೆ. 5,000 10,000ಕ್ಕೆ ದುಡಿತಾ ಇದ್ದಾರೆ. ಇನ್ನು ಕಾನ್ವೆಂಟ್ ಸಂಸ್ಕೃತಿ ಬೇಕಾದಷ್ಟು ಬೆಳೀತಾ ಇದೆ ಸ್ನೇಹಿತರೆ. ಆ ಕಾನ್ವೆಂಟು ನಿಜವಾಗ್ಲೂ ಅಲ್ಲಿ ಏನೂ ಕಾನ್ವೆಂಟಲ್ಲಿ ಏನು ಮಹಾ ಅರ್ಧೆತ್ತಾಕ್ಬಿಡೋದಿಲ್ಲ. ಎಲ್ಲ ಜನಗಳ ವ್ಯಾಮೋಹ, ಇಂಗ್ಲೀಷ್ನ ವ್ಯಾಮೋಹ ಇವತ್ತು ಹಾಳಾಗೋಗ್ತಾ ಇದೆ ಸ್ನೇಹಿತರೆ. ನಿಜವಾಗ್ಲೂ ಸರ್ಕಾರಿ ಶಾಲೆಗಳ ಭವಿಷ್ಯ ಒಂದು ಹಂತದಲ್ಲಿ ನಿಜವಾಗ್ಲೂ ಮುಳುಗೋಯ್ತವೆ. 52,000 ಜನ ಬೀದಿಗೆ ಬತ್ತು ಅಂದರೆ ಅವರು ಖಂಡಿತ ಯಾವ ಶಾಲೆನೂ ಉಳಿಯೋದಿಲ್ಲ. ಯಾರು ನಮ್ಮ ಶಿಕ್ಷಣ ಸಚಿವರು ನಿಜವಾಗ್ಲೂ ಇವೆಲ್ಲ ಗಮನಿಸದೇ ಇದ್ದಿದ್ಮೇಲೆ ಒಬ್ಬ ಸಾಮಾನ್ಯ ಪ್ರಜೆಗೆ ತಿಳಿತಕ್ಕಂಥ ಅಂಶಗಳು, ಏನು ಶಿಕ್ಷಣ ಸಚಿವರು ಇಂಥ ತೊಂದರೆಗಳನ್ನು ನಿಭಾಯಿಸ್ತಾ ಇದ್ಮೇಲೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಲ್ವಾ ಸ್ನೇಹಿತರೆ. ನಿಜವಾಗ್ಲೂ ನನಗೊಂದು ಕೊರಗು. ನಾನೊಬ್ಬ ನಿವೃತ್ತ ಶಿಕ್ಷಕ ಸ್ನೇಹಿತರೆ. ನಿಜವಾಗ್ಲೂ ನಾನು ಕಂಡಿದ್ದೀನಿ, ಅದನ್ನೆಲ್ಲ ನೋವನ್ನು ತಿಳ್ಕೊಂಡಿದ್ದೀನಿ. ಸರ್ಕಾರಿ ಶಾಲೆ ಉಳಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಕೋಟಿಗಟ್ಟಲೆ
ಲಕ್ಷಾಂತರ ಆ ಡೊನೇಷನನ್ನು ಹಾವಳಿಯನ್ನು ತಪ್ಪಿಸೋಕ್ಕಾಗ್ತಾ ಇಲ್ಲ ಸರ್ಕಾರದಿಂದ. ಆ ಕಾನ್ವೆಂಟ್ಗಳಲ್ಲಿ ಲಕ್ಷ ಲಕ್ಷ ಯಾವೊಂದಷ್ಟು 3-4 ಕಾನ್ವೆಂಟ್ಗಳಿದ್ದಾವೆ ಸ್ನೇಹಿತರೆ ಮದ್ದೂರಿನಲ್ಲಿ. ಯಾರು ಅವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಾನೂನೇ ಇಲ್ಲ. ಒಂದು ಯಾವ ಡಿ ಸಿ ಸಾಹೇಬರಿಗೆ ಇವೆಲ್ಲ ಗಮನಕ್ಕೆ ಬರೋದೇ ಇಲ್ಲ. ಡಿ ಸಿ ಸಾಹೇಬರಿಗೆ ಎಲ್ಲ ಸ್ನೇಹಿತರೆ ಇದು ಅನ್ಯಾಯ ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. ನಾನು ಸತ್ಯವನ್ನು, ಸಾರ್ವತ್ರಿಕ ಸತ್ಯ ಅಂತ ಹೇಳ್ತೀನಿ, ಸತ್ಯವನ್ನು ಜನಕ್ಕೆ ತಿಳಿಸಬೇಕು ಅನ್ನೋದು ನನ್ನ ಈ ಒಂದು ವಿಡಿಯೋಗಳ ಒಂದು ಕಾರ್ಯಕ್ರಮ ಅಷ್ಟೇ ಸ್ನೇಹಿತರೆ. ನೋಡಿ, ಇದೆಲ್ಲ ಸರ್ಕಾರಿ ಜಾಗ. ಇದು ಸರ್ಕಾರಿ ಜಾಗವನ್ನು ಒಂದು ಸುಸ್ಥಿತಿಗೆ ತಂದು ಇಲ್ಲೆಲ್ಲ ಏನನ್ನು ಒಂದು ಪಾರ್ಕನ್ನು ಮಾಡಿ ಇಲ್ಲಿ ಜನಗಳು ಅನುಕೂಲವಾಗಿ ವಿಹಾರ ಮಾಡುವಂತೆ ಮಾಡಿದ್ರೆ, ಸರ್ಕಾರಿ ಜಾಗವನ್ನು ಯಾರು ಕಬಳಿಸಿರ್ತಾರೋ ಅದನ್ನೆಲ್ಲ ಸರ್ಕಾರ ಸುಪರ್ದಿಗೆ ತಗೊಂಡು ಅಲ್ಲೆಲ್ಲ ಒಳ್ಳೊಳ್ಳೆ ಅನುಕೂಲಕರವಾದ ಒಂದು ಪಾರ್ಕ್ಗಳನ್ನು ನಿರ್ಮಿಸಬೇಕು ಅಂತಕ್ಕಂಥದ್ದು, ಹೀಗೆ ಬಡವರಿಗೆ ರಕ್ಷಣೆ ಮಾಡಬೇಕಂಥದ್ದು ಸ್ನೇಹಿತರೆ. ನೋಡಿ, ನನ್ನ ಒಂದು ಏನು ಕಲ್ಪನೆಗಳು ಇದ್ದಾವೆ. ಭಿಕ್ಷುಕರ ಇಲ್ಲದಂತೆ ಮಾಡುವಂಥದ್ದು, ಭಿಕ್ಷುಕರೇ ಇರಬಾರ್ದು. ಈ ದೇಶದ ಮೇಲೆ ದೇವಸ್ಥಾನಗಳಿದ್ದಾವೆ ಸ್ನೇಹಿತರೆ, ಅದರ ಮುಂದುಗಡೆ ಭಿಕ್ಷುಕರು. ನಾನು ನೆನ್ನೆ ತಾನೇ ಹೋಗಿದ್ದೆ ವೈದ್ಯನಾಥಪುರಕ್ಕೆ. ಅಲ್ಲಿ ಮುಂದುಗಡೆ ಒಂದಿಬ್ಬರು ಭಿಕ್ಷೆ ಮಾಡ್ತಾ ಕೂತವ್ರೆ. ಆ ಭಕ್ತಾದಿಗಳು ಅವರು ಕೇಳ್ಕೊತಾವ್ರೆ, ಏನು ಒಂದು 10 ರೂಪಾಯಿ 5 ರೂಪಾಯಿ ಕೊಡಿ ಅಂತ ಕೇಳ್ತಾವ್ರೆ. ಅವರು ಒಳಗಡೆ ಹೋಗಿ ಆ ಕಲ್ಲು ದೇವರು ಕೇಳ್ದಷ್ಟು ಹಣನ ಕೊಟ್ಬಿಟ್ಟು ಬರ್ತಾರೆ ವಿನಃ ಆ ನಿಜ ದೇವರುಗಳಿಗೆ ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅನ್ನುವಂಥ ಗಾದಿ ಮಾತುಗಳಿದ್ದಾವೆ ಸ್ನೇಹಿತರೆ. ನಿಜವಾಗ್ಲೂ ಗೋವಿನ ಹಾಡು, ಆ ಗೋವಿನ ಹಾಡು ನಿಜವಾಗ್ಲೂ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಆ ಗೋವು ಹೇಳುವಂಥದ್ದು, ಒಂದು ವ್ಯಾಘ್ರನ ಮುಂದ್ಗಡೆ ಹೇಳುವಂತಹ ಗೋವಿನ ಹಾಡು. ಒಬ್ಬ ಪೂಜಾರಿ ಅಂತೆ, ದೇವಸ್ಥಾನದ ಪೂಜಾರಿ ಅಂತೆ ಸ್ನೇಹಿತರೆ. ಒಂದು ವೈದ್ಯನಾಥಪುರ ಮತ್ತು ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ಪೂಜಾರಿ ಅಂತೆ. ಆ ಹಾಡನ್ನು ಎಷ್ಟು ಚೆನ್ನಾಗಿ ಪುರಾತನ ಕಾಲದಲ್ಲಿ ಎಷ್ಟು ಅದು ಸತ್ಯ ಅಲ್ವೇ? ಇದನ್ನು ಮೀಡಿಯಾಗಳು ಯಾಕೆ ಈ ಸತ್ಯವನ್ನು ಪ್ರಚಾರ ಮಾಡೋದಿಲ್ಲ? ಸುಳ್ಳನ್ನು ಪ್ರಚಾರ ಮಾಡೋಕ್ಕೆ ನಿಂತವಲ್ಲ ಈ ಕಳ್ಳ ಮಿಂಡ್ರಿ ಮೀಡಿಯಾಗಳು ಸ್ನೇಹಿತರೆ. ನಿಜವಾಗ್ಲೂ ಇದು ಅನ್ಯಾಯ ಅಲ್ವೇ? ಸಮಾಜವನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ತಗೊಂಡೋಗ್ಬೇಕಾಗಿರೋದು ಈ ಮೀಡಿಯಾಗಳ ದೊಡ್ಡ ಕರ್ತವ್ಯ. ಮೋಸವನ್ನು ಪ್ರಚಾರ ಮಾಡಬೇಡಿ, ಸುಳ್ಳನ್ನು ಪ್ರಚಾರ ಮಾಡಬೇಡಿ, ಸತ್ಯವನ್ನು ಜನರಿಗೆ ತಿಳಿಸಿ ಸತ್ಯವಾಗಿ ಬಾಳೋಕ್ಕೆ ನಾವು ಎಲ್ಲರೂ ಕೈಗೂಡಿಸ್ಬೇಕು ಸ್ನೇಹಿತರೆ. ನನ್ನ ಹಳೆಯ ವಿದ್ಯಾರ್ಥಿಗಳೇ, ದಯಮಾಡಿ ನೀವು ಸಹಕರಿಸಿ, ನನ್ನ ಜೊತೆ ಬನ್ನಿ. ಭಿಕ್ಷುಕರು ಇಲ್ಲದಂತೆ ಮಾಡೋಣ, ಹಾಗೆ ನಿರ್ಗತಿಕರು ಕೈಲಾಗದವರು ಅವರನ್ನು ರಕ್ಷಣೆ ಮಾಡೋಣ. ಹಳ್ಳಿಗೆ ಹೋಗಿ ನಾನು ಅವರನ್ನು ವಿಚಾರ ಮಾಡಿ ಅವರ ಕುಂದುಕೊರತೆಗಳನ್ನು ಬಗೆಹರಿಸೋಣ. ನೀವೆಲ್ಲ ಸಹಕಾರ ನೀಡಿ ನನ್ನ ಜೊತೆ. ನನ್ನ ಹಳೆ ವಿದ್ಯಾರ್ಥಿಗಳು, ಕೋಟ್ಯಾಧಿಪತಿಗಳು ಬೇಕಾದಷ್ಟು ಜನ ಅವರ ಸ್ನೇಹಿತರೆ, ಅವರೆಲ್ಲ ನನ್ನ ಜೊತೆ ಸಹಕಾರ ನೀಡಿ ಬನ್ನಿ. ಈ ಒಂದು ಸಮಾಜವನ್ನು, ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋಣ. ಸತ್ಯವಂತರನ್ನು ಬಾಳುವಂತೆ ಮಾಡೋಣ ಸ್ನೇಹಿತರೆ. ನಿಜವಾಗ್ಲೂ ನನಗೆ ಒಂದು ನನ್ನ ನಿವೃತ್ತಿ ಜೀವನವನ್ನು ಸಾರ್ಥಕಪಡಿಸ್ಬೇಕು ಅಂತಕೊಂಡದ್ದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಸಮಾಜ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಬಂದು ಪ್ರತಿನಿತ್ಯ ಈ ಒಂದು ನಿಂತೋಗಿರುವಂಥ ಈ ಲಿಫ್ಟ್ ಇರಿಗೇಷನ್ ಕೆಲಸ ನಿರ್ವಹಿಸಬೇಕು. ಇದು ಓಪನ್ ಆಗಿ ಕೆಲಸ ಮಾಡಬೇಕು. ಇಲ್ಲೆಲ್ಲ ನನ್ನ ಆಸೆಗಳು ಈಡೇರಬೇಕು. ಮಾನ್ಯ ಶಾಸಕರೇ, ದಯಮಾಡಿ ಇದನ್ನೆಲ್ಲ ಇಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿ. ಇದು ಸರ್ಕಾರಿ ಜಾಗ ಸ್ನೇಹಿತರೆ. ಇದು ಸರ್ಕಾರದ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಒಂದು ಲಿಫ್ಟ್ ಇರಿಗೇಷನ್ ಯಂತ್ರಾಗಾರ. ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಆನ್ ಮಾಡಿದ್ರೆ ಕೆರೆಗೆ ನೀರು ಸಲೀಸಾಗಿ ಹೋಗಿ ಬೀಳುತ್ತೆ. 24 ಗಂಟೆ ಸರ್ವಿಸ್ ಇರ್ತಕ್ಕಂಥದ್ದು. ಇದು ಚೆನ್ನಾಗಿದೆ ನೋಡಿ. ದಯಮಾಡಿ ಇದನ್ನು ನಡೆಸ್ಕೊಡ್ಬೇಕು. ನಮ್ಮ ಶಾಸಕರು ದಯಮಾಡಿ ಇದನ್ನು ಡಿ ಸಿ ಸಾಹೇಬರು, ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು ದಯಮಾಡಿ ಇದನ್ನು ಜನಕ್ಕೆ ಉಪಯೋಗ ಮಾಡಿ. ಜನರು
ಬದುಕುವಂತೆ ರೈತ ಬದುಕೋಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.